ನಮಸ್ಕಾರ ಅಕ್ಕವರಿಗೆ ತಂಗಿಯವರಿಗೆ. ನೋಡಿ, ಪ್ರಾಂಜಲ್ ಡಿಸೈನರ್ ಸೂರತ್ ಇಂದ ನಾನು ಈ ವಿಡಿಯೋ ನಿಮಗೋಸ್ಕರ ತೊಗೊಂಬಂದೀನಿ. ಈ ವಿಡಿಯೋದಲ್ಲಿ ಏನು ಬಿಸ್ನೆಸ್ ಮಾಡಲಿಕ್ಕೆ, ಸೀರೆ ಬಿಸ್ನೆಸ್ ಮಾಡಲಿಕ್ಕೆ ಐಡಿಯಾ ಕೊಡ್ತಾ ಇರ್ತೀನಿ. ಬಹಳಷ್ಟು ವಿಡಿಯೋದಲ್ಲಿ ವೆರೈಟಿ ತೋರಿಸ್ತಾ ಇರ್ತೀನಿ, ಕೆಲವೊಬ್ಬರು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಈ ವಿಡಿಯೋದಲ್ಲಿ ಕೂಡ ಇದೇ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಸೀರೆ ಬಿಸ್ನೆಸ್ ಎಲ್ಲಿ ಆಗುತ್ತೆ, ಸೀರೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಆಗುತ್ತೆ ಅಂದರೆ ಸೂರತ್ತಿಂದ ಗುಜರಾತ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಆ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಸೂರತ್ತಿಂದ ಪ್ರತಿಯೊಂದು ಊರಿಂದ ಸಪ್ಲೈ ಆಗುತ್ತೆ. ಕರ್ನಾಟಕ ಆಗಲಿ, ತಮಿಳ್ನಾಡು ಆಗಲಿ, ಆಂಧ್ರ ಎಲ್ಲ ಕಡೆ ಸಪ್ಲೈ ಆಗುತ್ತೆ. ಅಲ್ಲಿಂದ ನಿಮಗೆ ಹೋಲ್ಸೇಲ್ ಅವ್ರು ತೊಗೊಂಡೋಗಿ ರಿಟೇಲ್ ಅಂಗಡಿಗೆ ಹೋಗುತ್ತೆ. ಬಟ್ಟೆ ರಿಟೇಲಿಂದ ಹೋಗಿ ನಿಮಗೆ ಸಿಂಗಲ್ ಸೀರೆ ರಿಟೇಲಲ್ಲಿ ಸಿಗುತ್ತೆ, ಕಸ್ಟಮರಿಗೆ ಸಿಗುತ್ತೆ. ಅದೇ ಹೋಲ್ಸೇಲ್ ಅವ್ರು ಎಲ್ಲಿಂದ ತೊಗೊಂಡು ಬರ್ತಾರೆ, ಅದಕ್ಕೆ ಹೇಳಬೇಕಂದ್ರೆ ಸೂರತ್ತಿಂದ ತೊಗೊಂಡು ಬರ್ತಾರೆ. ಸೂರತ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಇಲ್ಲಿ ಕಮ್ಮಿಯಿಂದ 2 ಲಕ್ಷ ಅಂಗಡಿ ಇದ್ದಾವೆ ಸೀರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಸೀರೆ. ಅದು ಬಿಟ್ಟು 1,000 ಮೇಲೆ ಕಂಪ್ನಿ ಇದೆ, ಫ್ಯಾಕ್ಟ್ರೀಸ್ ಇದೆ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಬಟ್ಟೆ ಈ ಟೈಪ್ ಪ್ರಿಂಟ್ ಆಗುತ್ತೆ, ಆ ಟೈಪೆಲ್ಲ ಇದೆ. ತೋ ನಿಮಗೆ ಹೇಳಬೇಕಂದ್ರೆ ಇಲ್ಲಿ ಅಷ್ಟು ರೀಸನಬಲ್ ರೇಟ್, ಇಲ್ಲಿ ಅಷ್ಟು ಒಳ್ಳೆ ಕ್ವಾಲಿಟಿ, ಇಲ್ಲಿ ಅಷ್ಟು ಹೊಸ ಡಿಸೈನ್ಸ್ ನಿಮಗೆ ಎಲ್ಲಿ ಸಿಗೋದಿಲ್ಲ. ಯಾರು ಹೊಸ ಬಿಸ್ನೆಸ್ ಮಾಡಬೇಕಂತ ಇಷ್ಟಪಟ್ಟವರಿಗೆ ನಾನು ಒಂದ್ಸಲಿ ಖಂಡಿತ ಹೇಳ್ತೀನಿ, ವಿಸಿಟ್ ಮಾಡಿ ಬಟ್ಟೆ ಪರ್ಚೇಸ್ ಮಾಡಬೇಕು. ಕುಂತು ಫೋನ್ ಮೇಲೆ ಬಿಸ್ನೆಸ್ ಮಾಡಬೇಡಿ. ಸೂರತ್ ಬರ್ತೀರಾ, ಅವಲ್ಲಿ ಏನಾಗುತ್ತೆ ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ, ನೋಡೋಕ್ಕೆ ಸಿಗುತ್ತೆ ಐಟಮ್. ಸೆಕೆಂಡ್ ಟೈಮ್ ತೊಗೊಳಕತ್ತೀರಾ ಬಟ್ಟೆ, ಫಸ್ಟ್ ಟೈಮ್ ಇಲ್ಲ ಸೆಕೆಂಡ್ ಟೈಮ್ ತೊಗೊಳಕತ್ತೀರ, ಆನ್ಲೈನಲ್ಲಿ ತೊಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನೀವು ಬಂದು ಹೋಗಿರಾ, ನೋಡ್ಕೊಂಡು ಹೋಗಿರಾ, ನಿಮಗೆ ಗೊತ್ತಾಗಿದೆ ಇಲ್ಲಿ ಈ ಟೈಪ್ ಕ್ವಾಲಿಟಿ ಸಿಗುತ್ತೆ, ಈ ರೇಟ್ನಲ್ಲಿ ಸಿಗುತ್ತೆ, ಈ ಟೈಪ್ ವ್ಯವಹಾರ ಇದೆ ಅವ್ರದ್ದು. ಅವರಿಗೆ ವಿಡಿಯೋ ಕಾಲ್ ಮಾಡಿ ತೊಗೋಬೋದು. ಆದರೆ ಫಸ್ಟ್ ಟೈಮ್ ಯಾರು ಪರ್ಚೇಸ್ ಮಾಡ್ತೀರಾ, ಖಂಡಿತ ನೀವು ಸೂರತ್ ಅಂತ ಹೇಳೋಕ್ಕಾಗಲ್ಲ, ಅಹಮದಾಬಾದ್ ಆಗಲಿ, ಬಾಂಬೆ ಆಗಲಿ, ಡೆಲ್ಲಿ ಆಗಲಿ, ಎಲ್ಲಿಯರಾಗಲಿ ಬಂದು ಕುಂತು ಪರ್ಚೇಸ್ ಮಾಡ್ಕೊಂಡು ಹೋಗಬೇಕು. ತೋ ಟೈಮ್ ಬಲೇ ಆಗಲಿ, 1 ದಿವಸ 2 ದಿವಸ ನಿಮ್ಗೆ ವೇಸ್ಟ್ ಆಗಲಿ, ವೇಸ್ಟ್ ಅಂತ ಹೇಳ್ಬಾರ್ದು, 1-2 ದಿವಸ ನಿಮ್ಗೆ ಖರ್ಚಾಗಲಿ, ಆದರೆ ನಿಮ್ಮ ಆ ಖರ್ಚಾಗಿರೋ ದಿವಸ ಖಂಡಿತ ಯೂಸ್ ಆಗುತ್ತೆ. ತೋ ನೋಡ್ತೀರಾ, ಈ ಟೈಪ್ ಎಲ್ಲ ಕಲೆಕ್ಷನ್ಸು ಪ್ರಿಂಟೆಡ್ ಕಲೆಕ್ಷನ್ಸ್, ಡಿಜಿಟಲ್ ಪ್ರಿಂಟಿನ ವಿಶೇಷತೆ ಏನು ಗೊತ್ತಾ, ಹಿಂದಿಂದ ಪ್ಲೇನ್ ಇರುತ್ತೆ, ಆದರೆ ಇದರಲ್ಲಿ ಸ್ವಲ್ಪ ಪ್ಲೇನ್ ಇರುತ್ತೆ. ಆದರೆ ಇದರಲ್ಲಿ ಎಷ್ಟು ಕಲರ್ಸ್ ಇರ್ತವೆ ಅಂದರೆ ಕಮ್ಮಿ ಒಂದೊಂದು ಡಿಸೈನ್ಸಲ್ಲಿ 25 ಕಲರ್ಸ್ ಹಾಕಿರ್ತೀವಿ, 25 ಕಲರ್ಸ್ ಹಾಕಿ ಈ ಟೈಪ್ ಡಿಜಿಟಲ್ ಪ್ರಿಂಟ್ ಆಗುತ್ತೆ. ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಲುಕ್ಕು ಚೆನ್ನಾಗಿ ಬರುತ್ತೆ, ಆಮೇಲೆ ಫಾಯಿಲ್ ಫೀಲ್ ಕೂಡ ಚೆನ್ನಾಗಿ ಬರುತ್ತೆ. ನೋಡ್ತೀರಾ ಫ್ರೆಂಡ್ಸ್, ಈ ಟೈಪ್ ಎಲ್ಲ ಫಾಯಿಲ್ ಫೀಲ್ ಬರುತ್ತೆ. ಕ್ವಾಲಿಟಿನಲ್ಲಿ ಅಷ್ಟು ನೋಡೋಕ್ಕೆ ಭಾಳ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ಅದ ನಂತರ ಬಟ್ಟೆ ಬೇರೆ ಬರ್ತಾ ಇರುತ್ತೆ, ಕ್ವಾಲಿಟಿ 1000 ಟೈಪ್ ಕ್ವಾಲಿಟೀಸ್ ಇದೆ. ಇದು ಪಲ್ಲು ಇದೆ, ನೋಡ್ತೀರಾ, ಇದು ಪಲ್ಲು, ಇದು ಸರಕು, ಇದು ಚಿಡಿಯಾ ಡಿಸೈನ್ ಅಂತ ಹೇಳ್ತೀವಿ ನಾವು. ಇದು ರಸ್ಬೆರಿ ಅಂತ ಡಿಸೈನ್ಸ್ ಹೆಸರು ಇದೆ. ಈ ಟೈಪ್ ನೀವೆಲ್ಲ ಕಲೆಕ್ಷನ್ಸ್ ನೀವು ತೊಗೋಬೋದು. ಖಂಡಿತ 2 ಪೈಸಾ ದುಡಿತೀರಾ, ತೊಗೊಂಡು ಸೇಲ್ ಮಾಡ್ಬೋದು. 20-30 ಸಾವಿರ ರೂಪಾಯಿ ಬಜೆಟಿಂದ ವ್ಯಾಪಾರ ಸ್ಟಾರ್ಟ್ ಮಾಡಿ, ಒಂದ್ಸಲಿ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೋಡಿ. ಖಂಡಿತ ನಿಮ್ಮ ಕೈಯಿಂದ ಸೆಟ್ ಆಯಿತು ಅಂದರೆ ಮುಂದೆ ಇದೇ 20,000 2 ಲಕ್ಷ ವ್ಯಾಪಾರ ಆಗುತ್ತೆ, 2 ಲಕ್ಷದಿಂದ 20 ಲಕ್ಷ ವ್ಯಾಪಾರ ಆಗುತ್ತೆ. ನೋಡಿ, ಯಾರು ದೊಡ್ಡವರಾಗಿಲ್ಲ, ಸಣ್ಣದಿಂದ ದೊಡ್ಡವರಾಗ್ತಾರೆ. ಸೊ ಇಷ್ಟರಲ್ಲಿ ಆಗುತ್ತೆ ಸರ್, ಅದು ನಿಮ್ಮ ಹತ್ರ ಇನ್ನೂ ಈಸಿ ಆಗುತ್ತೆ. ಅಂಗಡಿನಲ್ಲಿ ಸ್ವಲ್ಪ ಮುಷ್ಕಿಲ್ ಆಗುತ್ತೆ, ಯಾಕಂದರೆ ಅವ್ರಿಗೆ ಬಂಡವಾಳ ಜಾಸ್ತಿ ಬೇಕು. ಮನೆಯಲ್ಲಿ ಕಸ್ಟಮರಿಗೆ ಏನು ಗೊತ್ತಾಗುತ್ತೆ, ಮೆಂಟಲಿ ಇರುತ್ತೆ, ಮನೇಲಿ ಬಿಸ್ನೆಸ್ ಮಾಡ್ತಾರೆ, ಸ್ವಲ್ಪ ಕಮ್ಮಿ ಲಾಭದಲ್ಲಿ ಕೊಡ್ತಾರೆ ಅವರು. ನಿಜ ಹೇಳ್ಬೇಕಂದ್ರೆ ಕಮ್ಮಿ ಲಾಭದಲ್ಲೇ ಕೊಡ್ತಾರೆ ಮನೆಯಲ್ಲಿ. ತೋ ಅವರಿಗೂ ಕೂಡ ಬಿಸ್ನೆಸ್ ಆಗುತ್ತೆ. ಆಮೇಲೆ ನಿಮ್ಗೆ ಸೆಕೆಂಡ್ ಅರ್ನಿಂಗ್ ಅಷ್ಟು ಕೂಡ ಮಾಡ್ಬೋದು. ಫಸ್ಟ್ ಅರ್ನಿಂಗ್ ಮಾಡಿದ್ರೆ ಬೆಸ್ಟ್ ಇದೆ, ಆ ಸೆಕೆಂಡ್ ಅರ್ನಿಂಗ್ ಕೆಲವರು ಬ್ಯಾಂಕ್ನಲ್ಲಿ ಹೋಗ್ತಾರೆ, ಕೆಲವರು ಟೀಚರ್ಸ್ ಇದ್ದಾರೆ, ಕೆಲವು ಕೆಲಸಕ್ಕೆ ಹೋಗ್ತಾರೆ ಬೇರೆ ಕಡೆಯಲ್ಲಿ ಯಾರೇ, ಅವರಿಗೆ ಟೈಮ್ ಸಿಕ್ಕಾಗೆ ಫ್ರೀ ಟೈಮ್ನಲ್ಲಿ ಕೂಡ ಈ ಟೈಪ್ ಬಿಸ್ನೆಸ್ ಮಾಡ್ಬೋದು. ಇದಕ್ಕೆ ಯಾವುದು ಎಜುಕೇಷನ್ ಬೇಕಾಗಿಲ್ಲ, ಬಿಸ್ನೆಸ್ಸಿಗೆ ಯಾವುದು ಎಜುಕೇಷನ್ ಬೇಕಾಗಿಲ್ಲ. ಬಿಸ್ನೆಸ್ ಕೂಡ ಒಂದು ಎಜುಕೇಷನ್ ಇದೆ. ನೀವು ಹೆಂಗೆ ಮಾಡ್ತೀರಲ್ಲ, ಹೆಂಗೆ ಬಿಸ್ನೆಸ್ ಮಾಡ್ತಾ ಇರ್ತೀರ, ಹಂಗೆ ನೀವು ಕಲಿತಾ ಇರ್ತೀರ. ಸೊ ಇದು ದೊಡ್ಡ ಇನ್ಸ್ಟಿಟ್ಯೂಷನ್ ಬಿಸ್ನೆಸ್ಸೇ, ಸ್ವಂತ ಬಿಸ್ನೆಸ್ಸೇ ದೊಡ್ಡ ಬಿಸ್ನೆಸ್ ನಿಮಗೆ ಕಲಿಸ್ಕೊಡ್ತೀವಿ. ಕಸ್ಟಮರೇ ನಿಮಗೆ ಟೀಚರ್ಸು, ಕಸ್ಟಮರ್ ನಿಮಗೆ ಎಲ್ಲ ತಿಳಿಸ್ಕೊಡ್ತಾರೆ. ನಮಗೆ ಮೇಡಮ್ ಈ ಟೈಪ್ ಬಟ್ಟೆ ಬೇಕು, ಈ ರೇಟ್ನಲ್ಲಿ ಬೇಕು, ಈ ಟೈಪ್ ತರಿಸ್ಕೊಡಿ, ನಮಗೆ ನಾವು ಈ ಟೈಪ್ ತೊಗೊತೀವಿ. ಕಸ್ಟಮರ್ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ, ಭಾಳಷ್ಟು ಜಾಣಕಾರಿ ಕೊಡ್ತಾರೆ. ಸೊ ಇದಕ್ಕೆ ನಾವು ಸರ್ ನಮಗೆ ನಾಲೆಜ್ ಇಲ್ಲ, ಏನು ತೊಂದರೆ ಇಲ್ಲ, ನಾಲೆಜ್ ನಿಮಗೆ ಕಸ್ಟಮರ್ ಕೊಡ್ತಾರೆ. ನೀವು ಬರೀ ಬಿಸ್ನೆಸ್ ಮಾಡೋದು ಧೈರ್ಯ ಮಾಡಿ. ಇದು ನೋಡಿರಿ, ಸ್ಮಾಲ್ ಬಾರ್ಡರ್ಸ್ನಲ್ಲಿ ಲೇಸ್ ಬಾರ್ಡರ್ ಹಾಕಿ ಈ ಟೈಪ್ ಪ್ರಿಂಟೆಡ್ ಸೀರೆ ಮಾಡೀನಿ. ಕಲೆಕ್ಷನ್ಸು ಇದು ಸೆಲೆಬ್ರಿಟೀಸ್ ಏನು ತೊಗೊಂಡು ಹೋಗ್ತಾರೆ, ಆ ಟೈಪ್ ಕಲೆಕ್ಷನ್ಸ್ ನಿಮಗೆ ಕೊಡ್ತಿದ್ದೀನಿ. ಮತ್ತು ಈ ಟೈಪ್ ನೋಡ್ತೀರಾ, ಇದು ನೋಡಿ ಜಕಾರ್ಡ್ ಬಾರ್ಡರ್ನಲ್ಲಿ ಡಿಜಿಟಲ್ ಪ್ರಿಂಟ್ನಲ್ಲಿ ಜಕಾರ್ಡ್ ಐಟಮ್. ಮತ್ತು ಇದೆ ಕೂಡ ವಿವಿಂಗ್ನಲ್ಲಿ ಇದೆ ನೋಡಿ, ಡಿಸೈನ್ಸ್ನಲ್ಲಿ ವಿವಿಂಗ್ನಲ್ಲಿ ಕೂಡ ಡಿಸೈನ್ಸ್ ಇದೆ. ಇವೆಲ್ಲ 8 ಪೀಸ್ ಕ್ಯಾಟ್ಲಾಗ್ಸ್ ಇದೆ. ಸೊ ಫ್ರೆಂಡ್ಸ್, 8 ಪೀಸ್ ಕ್ಯಾಟ್ಲಾಗ್, ಒಂದು 4 ಕ್ಯಾಟ್ಲಾಗ್ ತೊಗೊಂಡು ಕೂಡ ನೀವು ಒಂದ್ಸಲಿ ಬಿಸ್ನೆಸ್ ಮಾಡೋದು ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಸ್ಟೇಟಸ್ ಹಾಕಿ ನೋಡಿರಿ, ಇದು ಒಳ್ಳೆ ರಿಚ್ ಬಿಸ್ನೆಸ್.
ಚಿನ್ನದ ಬಿಸ್ನೆಸ್ ಅಷ್ಟು ಚಿನ್ನ ಇಲ್ಲ, ಇಷ್ಟು ಚಿನ್ನಕ್ಕಿಂತ ಬಿಸ್ನೆಸ್ ಒಳ್ಳೆ ಬಿಸ್ನೆಸ್ಸು, ಬಂಡವಾಳ ಕಡಿಮೆ, ಲಾಭ ಜಾಸ್ತಿ, ಎಲ್ಲ ಕಡೆ ಕಸ್ಟಮರ್ ಸಿಗ್ತಾರೆ. ರೋಟಿ ಕಪಡ ಮಕಾನ್ ಅಂತ ಕಾವತ್ತಿದೆ. ರೋಟಿ ಕಪಡ ಮಗ ಇಲ್ಲಿ ಇದಕ್ಕೆ ಕಸ್ಟಮರ್ ಹುಡ್ಕೋಬೇಕಾಗಿಲ್ಲ, ಕಸ್ಟಮರ್ ಸ್ವಂತ ನಿಮಗೆ ಹುಡ್ಕೊತ ಬರ್ತಾರೆ. ಸೊ ಈ ಟೈಪ್ ಎಲ್ಲ ಬಿಸ್ನೆಸ್ ನೋಡ್ತೀರಾ, ಇವೆಲ್ಲ ಪ್ರಿಂಟೆಡು ಸೂಪರ್ ಸಿಲ್ಕ್ ಟೈಪ್ ಫೀಲಿಂಗ್ಸ್ ಬರುತ್ತೆ ಬಟ್ಟೆದಲ್ಲಿ. ಮಾಸ್ ಸ್ಯಾಟಿನ್ ಸಿಲ್ಕ್ ಅಂತ ಬಟ್ಟೆ ಇದೆ. ಇದು ನೋಡಿ, ಇದು ಮಾಸ್ ಸಿಲ್ಕ್ನಲ್ಲಿ ಐಟಮ್ ಒಳ್ಳೆ ಒಂದಕ್ಕಿಂತ ಒಂದು ಬೆಸ್ಟ್ ಐಟಮ್ ಸಿಗುತ್ತೆ. ಈ ಟೈಪ್ ಡಿಜಿಟಲ್ ಪ್ರಿಂಟ್ ಸೂಪರ್ ಡೂಪರ್. ನಾವು ಬೆಂಗಳೂರಿನಲ್ಲಿ 100 ಶೋರೂಮ್ನಲ್ಲಿ 50 ಶೋರೂಮ್ನಲ್ಲಿ ಹೋಗಿ ನಮ್ಮ ಬಟ್ಟೆ ನೋಡೋಕೆ ಸಿಗುತ್ತೆ. ಗ್ಯಾರಂಟಿ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ನಿಮಗೆ ನಮ್ಮ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಆಗಲಿ, ಹುಬ್ಳಿನಲ್ಲಿ ಆಗಲಿ, ಈ ಕಡೆ ನಿಮಗೆ ದಾವಣಗೆರೆಯಲ್ಲಿ ಆಗಲಿ, ಹೊಸಪೇಟೆ ಆಗಲಿ, ಬಳ್ಳಾರಿ ಆಗಲಿ, ರಾಯಚೂರು ಆಗಲಿ, ಸಿಂಧನೂರು ಆಗಲಿ, ಗದಗ ಆಗಲಿ, ನಿಮಗೆ ಬೆಳಗಾವಿ, ಈ ಕಡೆ ಎಲ್ಲ ನಮ್ಮ 50% ಕಸ್ಟಮರ್ ನಮ್ಮ ರಿಟೇಲ್ ಕಸ್ಟಮರ್ ಇದ್ದಾರೆ. ಒಂದು ಊರಿನಲ್ಲಿ 50% ಕಸ್ಟಮರ್ ಇದ್ದಾರೆ. ನಮ್ಮ ಬಟ್ಟೆ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಈ ಟೈಪ್ ಸೇಲ್ ಮಾಡೋಕತ್ತಾರೆ ಇವತ್ತಿನ ಡೇಟ್ನಲ್ಲಿ. ಪಾರ್ಸಲ್ ಟು ಪಾರ್ಸಲ್ ಹೋಗೋದು. ಇವೆಲ್ಲ ಡಿಸೈನ್ಸ್ ನಿಮಗೆ ಏನು ತೋರಿಸ್ತೀನಿ, ಇವೆಲ್ಲ ನಮ್ಮ ಹೋಲ್ಸೇಲ್ನಲ್ಲಿ ಪಾರ್ಸಲ್ ಟು ಪಾರ್ಸಲ್ ಕೊಂಡ್ಕೊಂಡು ಹೋಗ್ತಾರೆ. ಸೊ ನೀವು ನೋಡ್ತೀರಾ, ಈ ಟೈಪ್ ಎಲ್ಲ ಕಲೆಕ್ಷನ್ಸ್ ಒಂದಕ್ಕಿಂತ ಸೂಪರ್ ಡೂಪರ್ ಕಲೆಕ್ಷನ್ಸ್ ಸಿಗುತ್ತೆ. ಈ ಟೈಪ್ ಎಲ್ಲ ಕಲೆಕ್ಷನ್ಸಿಗೆ ನಮ್ಮ ಈ ವಿಡಿಯೋ ನೋಡ್ತಾ ಇರಿ, ಕಾಲ್ ಮಾಡ್ತಾ ಇರ್ರಿ. ಮತ್ತು ಸೂರತ್ತು ಖಂಡಿತ ಬರೋದು ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಒಂದು ದಿವಸ ಆಗುತ್ತೆ. ಪ್ರತಿಯೊಂದು ಊರಿಂದ ನಮ್ಮ ಗೌರ್ಮೆಂಟ್ ಇವಾಗಿನ ಡೇಟ್ನಲ್ಲಿ ಟ್ರೈನ್ ಸೂರತ್ತಿಗೆ ಮಾಡಿದ್ದಾರೆ. ಸೊ ಸೂರತ್ತಿಗೆ ಪ್ರತಿಯೊಂದು ಊರಿಂದ ಇಲ್ಲ ಪಕ್ಕದ ಊರಿಂದ ನಿಮಗೆ ಖಂಡಿತ ಸೂರತ್ತಿಗೆ ಟ್ರೈನ್ ಸಿಗುತ್ತೆ. ಒಂದು ದಿವಸ ಸಾಕು, ನಿಮ್ಮದು ಒಂದು ದಿವಸ ಖರ್ಚು ಮಾಡಿ ನಮಗೋಸ್ಕರ, ಖಂಡಿತ ನಿಮಗೆ ಲಾಭ ಆಗುತ್ತೆ. ನೋಡಿರಿ, ಈಗ ಸೂರತ್ ಬಂದಿಲ್ಲ ಅಂತಂದರೆ ಈ ಟೈಪ್ ಲಾಭ ಸಿಗಿ. ನಾವೇನು ಸೀಲ್ ತೋರಿಸಿದ್ವಿ ಅದರದ್ದೆಲ್ಲ ಕ್ಯಾಟ್ಲಾಗ್ಸ್. ಓಕೆ ಫ್ರೆಂಡ್ಸ್, ಈ ಟೈಪ್ ಎಲ್ಲ ಕ್ಯಾಟ್ಲಾಗ್ಸ್ನಲ್ಲಿ ಎಂಟೆಂಟ್ ಸೀರೀಸ್ ಬರುತ್ತೆ. ನಿಮಗೆ ಕನ್ಫ್ಯೂಸ್ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಈ ಟೈಪ್ ಎಲ್ಲ ನಿಮಗೆ ತೋರಿಸ್ಕೊಳಕ್ತೀನಿ. ನೋಡ್ತೀರಾ, ಎಲ್ಲ ಎಷ್ಟು ಸೀರೆ ತೋರಿಸ್ತೀನಿ ಅದೆಲ್ಲ ಕ್ಯಾಟ್ಲಾಗ್ಸ್. ಈ ಟೈಪ್ 2025 ಸ್ಟಾರ್ಟ್ ಮಾಡಿಬಿಟ್ಟಿವಿ ಆಲ್ರೆಡಿ. ಸೊ ಈ ಟೈಪ್ ಎಲ್ಲ ಕಲೆಕ್ಷನ್ಸ್ ನಿಮಗೆ ಈ ಸೀರೆ ಕಲೆಕ್ಷನ್ ಒಂದಕ್ಕಿಂತ ಸೂಪರ್ ಕಲೆಕ್ಷನ್. ಯಾವ ಊರಿಂದ ನೀವು ಈ ವಿಡಿಯೋ ನೋಡಕತ್ತೀರಿ, ಖಂಡಿತ ನಿಮ್ಮ ಹೆಸರು ಹಾಕಿರಿ. ಯಾಕಂದರೆ ನಿಮ್ಮ ಊರ ಹೆಸರು ಹಾಕ್ತೀನಿ, ನಮಗೆ ಭಾಳಷ್ಟು ಧೈರ್ಯ ಸಿಗುತ್ತೆ. ಮೊನ್ನೆ ಒಂದು ಕಸ್ಟಮರು ಹಾಸನಿಂದ ಬಂದರು, ಹಾಸನಿಂದ ಅವ್ರ ಹೆಸರು ಹಾಕಿದ್ರು. ಖಂಡಿತ ಕಾಂಟ್ಯಾಕ್ಟ್ ಮಾಡಿದ್ವಿ, ಅವರಿಗೂ ಕೂಡ ಬಿಸ್ನೆಸ್ ಆಯಿತು, ನಮಗೂ ಕೂಡ ಬಿಸ್ನೆಸ್ ಸಿಕ್ತು. ಆಮೇಲೆ ಒಳ್ಳೆ ಸಪ್ಲೈ ಮಾಡಿಕೊಟ್ಟಿವಿ. ಹಾಸನಿಂದ ಕಸ್ಟಮರ್ ಬಂದಿದ್ದರು. ಸೊ ಹಾಸನು, ಈ ಕಡೆ ಸಿರ್ಸಿ, ಸಾಗರ, ನೋಡಿರಿ, ಕುಂದಾಪುರ, ಶಿವಮೊಗ್ಗ, ಈ ಟೈಪ್ ಎಲ್ಲ ಟೆಸ್ಟು, ಭದ್ರಾವತಿ, ಈ ಟೈಪ್ ಎಲ್ಲ ಕಲೆಕ್ಷನ್ ಎಷ್ಟು ಕಳಿಸ್ಕೊಡ್ತೀವಿ. ಪ್ರತಿಯೊಂದು ಊರು, ಭದ್ರಾವತಿನಲ್ಲಿ ಎಷ್ಟು ದೊಡ್ಡ ಶೋರೂಮ್ ಇದಾವೆ, ಎಲ್ಲ ಕಡೆ ನಮ್ಮ ಈ ಸಪ್ಲೈಸ್ ಇದೆ. ನೋಡಿರಿ, ಸಪ್ಲೈ ಯಾಕೆ ಹೇಳಕತ್ತೀನಿ ತಿರ್ಗಾ ಅಂದರೆ ನಿಮಗೆ ಒಂದು ಅರ್ಥ ಆಗಲಿ. ನಮ್ಮ ಇಷ್ಟೆಲ್ಲ ಊರಿನಲ್ಲಿ ಬಟ್ಟೆ ಹೋಗುತ್ತೆ. ಇಡೀ ಸೂರತ್ನಲ್ಲಿ ಕನ್ನಡಿಗಾರ ಅಂಗಡಿ ಅಂದರೆ ನಂದೇ ಹೇಳಬೇಕು. ನಾವು ಹುಟ್ಟಿರೋ ಸ್ಥಳ ಅಂದರೆ ಕೂಡ ಹರಿಹರದಿಂದ ಇವತ್ತು ಸೂರತ್ ಬಂದು ಈ ಬಿಸ್ನೆಸ್ ಮಾಡಿ ಎಲ್ಲಿಂದ ಬಂದೀವಿ ಅಲ್ಲಿಗೆ ನಾವು ವಾಪಸ್ ಬಿಸ್ನೆಸ್ ಕೊಡೋಣ ಅಂತ ಹೇಳಿ ಅವರಿಗೆ ಒಳ್ಳೇದಾಗಲಿ. ಇವತ್ತಿನ ಡೇಟ್ನಲ್ಲಿ ಪ್ರತಿಯೊಂದು ದಿವಸ 1-2 ಅಂಗಡಿ ನಮ್ಮ ಕೈಯಿಂದ ಓಪನಿಂಗ್ ಆಗುತ್ತೆ. ಪ್ರತಿಯೊಂದು ಫಸ್ಟ್ ಶಾಪ್ ಓಪನ್ ಮಾಡಿದ್ರೆ ಫಸ್ಟ್ ಪರ್ಚೇಸ್ ನಮ್ಮ ಹತ್ರ ಮಾಡೋಕತ್ತಾರೆ. ಎಷ್ಟೋ ಅಂಗಡಿ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಸಾವಿರಾರು ಅಂಗಡಿ ನಮ್ಮ ಕಡೆಯಿಂದ ಸ್ಟಾರ್ಟ್ ಆಗಿದೆ. ಸೊ ನೀವು ಕೂಡ ಒಂದು ಸ್ಟಾರ್ಟ್ ಮಾಡಿ ನಿಮ್ಮ ಟ್ರೈ ಮಾಡ್ಬೋದು. ಖಂಡಿತ ಮೆಹನತ್ ಮಾಡೋರಿಗೆ ರಿಸಲ್ಟ್ ಸಿಕ್ಕಿದೆ ಸರ್. ಕೆಲವರು ಏನು ಮಾಡ್ತಾರೆ, ಸರ್ ಒಂದು 50,000 ಹಾಕಿ ನೋಡೋಣ ಸರ್, ಆದರೆ ಎಷ್ಟು ಬಿಟ್ಟರೆ ಎಷ್ಟು, ಅವ್ರ ಕೈಯಿಂದ ಬಿಸ್ನೆಸ್ ಆಗಿಲ್ಲ. ಯಾರು 50,000 ಹಾಕಿ ಸರ್ 5 ಲಕ್ಷದ ಬಿಸ್ನೆಸ್ ಮಾಡ್ತೀನಿ ಅಂತ ಮಾಡ್ಕೊಂಡವ್ರು ಮನ್ಸು ಮಾಡಿದವರಿಗೆ ಇವತ್ತು 5 ಲಕ್ಷ ಇಲ್ಲ ಸರ್, 50 ಲಕ್ಷದ ಮೇಲೆ ವ್ಯಾಪಾರ ಮಾಡೋಕತ್ತಾರೆ. ಪ್ರತಿ ಒಂದು ತಿಂಗಳ ಅವರು 3-4 ಲಕ್ಷ ಬಟ್ಟೆ ನಮ್ಮ ಹತ್ರ ಪರ್ಚೇಸ್ ಮಾಡ್ತಾ ಇರ್ತಾರೆ. ನೋಡ್ತೀರಾ ಫ್ರೆಂಡ್ಸ್, ಈ ಟೈಪ್ ಎಲ್ಲ ಕಲೆಕ್ಷನ್ಸ್. ಇವೆಲ್ಲ ಸೀರೆ ನಿಮಗೆ ಕೌಂಟರ್ ಮೇಲೆ ತೋರಿಸ್ತಿದೆ, ಅದರದ್ದೇ ಕ್ಯಾಟ್ಲಾಗ್ ನಿಮಗೆ ಹೀಗೆ ತೋರ್ಸಕತ್ತೀನಿ. ರೇಂಜು ನಿಮಗೆ 250 ಸ್ಟಾರ್ಟ್ ಆಗಿ, ಈ ಟೈಪ್ ಎಲ್ಲ ಕ್ಯಾಟ್ಲಾಗ್ಸ್ ರೇಂಜ್ 250 ಸ್ಟಾರ್ಟ್ ಆಗಿ ನಿಮಗೆ ಸಾವಿರಾರು ರೂಪಾಯಿ ಮಟ್ಟ ಸಿಗುತ್ತೆ. ಕಲೆಕ್ಷನ್ಸ್ ಹೆಂಗಿರುತ್ತೆ, ಕ್ವಾಲಿಟಿ ಹೆಂಗಿರುತ್ತೆ, ಆ ಟೈಪ್ ರೇಟ್ನಲ್ಲಿ ನಿಮಗೆ ಐಟಮ್ಸ್ ಸಿಗುತ್ತೆ. ಈ ಟೈಪ್ ಎಲ್ಲ ಕಲೆಕ್ಷನ್ಸಿಗೆ ಫ್ರೆಂಡ್ಸ್ ಖಂಡಿತ ಕೊಟ್ಟಿರೋ ನಂಬರ್ ಮೇಲೆ ಕಾಲ್ ಮಾಡಿ, ವಿಸಿಟ್ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಇದೆ. ಪ್ರತಿಯೊಂದು ಊರಿನಿಂದ ಕೊರಿಯರ್ ಸರ್ವಿಸ್ ಇದೆ, ಟ್ರಾನ್ಸ್ಪೋರ್ಟ್ ಸರ್ವಿಸ್ ಇದೆ. ನಿಮ್ಮ ಮಾಲು ನಿಮ್ಮ ಮನೆಯಲ್ಲಿ ಮುಟ್ಟ ನಮ್ಮ 100% ಜವಾಬ್ದಾರಿ ಇರುತ್ತೆ. ಯಾವುದು ಭಯಪಡಬೇಕಾಗಿಲ್ಲ, ಯಾವುದು ಮೋಸ ಇಲ್ಲ, ಯಾವುದು ಚೀಟಿಂಗ್ ಇಲ್ಲ. ನಿಮ್ಮದು ಒಳ್ಳೇದಾದರೆ ನಮ್ಮದು ಒಳ್ಳೇದಾಗುತ್ತೆ. ನಿಮ್ಮದು ಒಳ್ಳೇದಕ್ಕೆ ಪ್ರಾರ್ಥನೆ ಮಾಡಿ ಈ ಬಿಸ್ನೆಸ್ ಮಾಡೋಕತ್ತೀವಿ. ಸೊ ಫ್ರೆಂಡ್ಸ್, ಒಂದ್ಸಲಿ ಖಂಡಿತ ಸೂರತ್ ವಿಸಿಟ್ ಮಾಡಿ. ಮತ್ತೆ ಹೇಳ್ತೀನಿ, ಭಾಳಷ್ಟು ಅನುಕೂಲ ಇರುತ್ತೆ, ಒಳ್ಳೆ ಬಿಸ್ನೆಸ್ ಆಗುತ್ತೆ. ಒಳ್ಳೆ ಬಿಸ್ನೆಸ್ ಇದೆ. ಇದಕ್ಕೆ ಲೊಕೇಶನ್ ಬೇಕಾಗಿಲ್ಲ, ಇದಕ್ಕೆ ಯಾವುದು ಏರಿಯಾ ಬೇಕಾಗಿಲ್ಲ. ಒಂದ್ಸಲಿ ಬರೀ ಮನ್ಸು ಗಟ್ಟಿ ಮಾಡ್ಕೊಂಡು ಒಂದ್ಸಲಿ ಬನ್ನಿ. ಇಷ್ಟಿಗೆ ಈ ವಿಡಿಯೋಗೆ ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ. ಯಾವ ಊರಿಂದ ಮಾಡಿದ್ದೀರಿ ವಾಚ್
ನನಗೆ ಖಂಡಿತ ಹೆಸರು ಹಾಕಿರಿ. ಮತ್ತು ಮಾಹಿತಿ ಬೇಕಂದರೆ ಕಾಲ್ ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.